ಯಾಕೆ ಹೀಗಾಗೋಯ್ತು ಬಾನು? ರೀ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅಂಥ ದೇವತೆನ ಕೊಲೆ ಮಾಡೋ ಬುದ್ಧಿ ಯಾರಿಗ್ರಿ ಬರುತ್ತೆ? ಒಬ್ರಿಗೂ ಕೆಟ್ಟದ್ದು ಬಯಸಿದವ್ರಲ್ಲ ಅವರು, ಒಂದು ಇರುವೆಗೂ ನೋವು ಕೊಟ್ಟವ್ರಲ್ಲ ಅವರು. ಅಂಥವ್ರನ್ನ ಕೊಲೆ ಮಾಡೋ ಶತ್ರುಗಳು ಯಾರು ಇರ್ತಾರೆ? ಇಷ್ಟಕ್ಕೂ ನಿಮಗೆ ಈ ವಿಷಯನ ಹೇಳಿದ್ಯಾರು? ಯಾರೋ ಒಬ್ರು ಹೇಳಿದ್ರು. ಆ ವಿಷಯ ಹೇಳಿದರೆ ಅಂದ್ರೆ ಅದು ಸತ್ಯವಾದ ಮಾತು. ಈ ವಿಷಯ ಹೇಳೋದಕ್ಕೆ ನಿನಗೆ ಫೋನ್ ಮಾಡಿದೆ ಬಾ. ಅಷ್ಟರಲ್ಲಿ ನೀನು ದೊಡ್ಡ ನನ್ನ ವಿಷಯ ಹೇಳಕ್ ಬಂದಿಯಲ್ಲ, ಅದಕ್ಕೆ ಕೋಪ ಬಂದು ನಿನ್ನ ರೇಗ್ಬಿಟ್ಟೆ ಬಾನು. ಐ ಆಮ್ ರಿಯಲಿ ಸಾರಿ ಬಾನು. ವಿಷಯ ನಿನಗೆ ಹೇಳಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇರಲಿ ಬಿಡ್ರಿ, ನೀವಿಂಥ ವಿಷಯನ ಹೇಳ್ತೀರಾ ಅಂತ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ನೋಡಿ, ನೀವು ತುಂಬ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ, ಆಯ್ತಾ? ಬಾಬಾಜಿ ಹತ್ರ ಮಾತಾಡ್ತೀಯಾ? ಏನಂದ್ರು? ನಾನೇನು ಮಾತಾಡೋದು, ಎಲ್ಲ ಅವರೇ ಮಾತಾಡ್ಬಿಟ್ರು. ಮಾತು ಪಾಸಿಟಿವ್ ಆಗಿತ್ತು ತಾನೇ? ಇಲ್ಲ ದೊಡ್ಡಣ್ಣ, ನೆಗೆಟಿವ್ ಆಗಿತ್ತು. ನಿನಗೆ ಸರ್ಪ್ರೈಸ್ ಕೊಡೋದಕ್ಕೆ ರೇಗಿದ ಹಾಗೆ ಮಾಡಿ ನಿನ್ನ ಗಾಬರಿ ಪಡಿಸಿ ಆಮೇಲೆ ನಗ್ನಗ್ತಾ ಮಾತಾಡೋ ಪ್ಲಾನ್ ಇತ್ತೋ ಏನೋ? ಕೋಪ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಯಾ? ದೊಡ್ಡಣ್ಣ, ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊ, ವಿಷಯನೇ ಬೇರೆ ಇದೆ. ಏನದು? ನಿನ್ನ ಭಾವಾಜಿಗೆ ಅವರ ಮೊದಲನೇ ಹೆಂಡತಿ ಸಾವು ಸಹಜವಾದ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಏನು ಹೇಳ್ತಿದ್ಯಾ? ನಿಜ ದೊಡ್ಡಣ್ಣ, ಅದೇ ಕಾರಣಕ್ಕೆ ಅವರು ಫೋನಲ್ಲಿ ರೇಗಾಡಿದ್ದು. ನಾವೇನೋ ಸರ್ಪ್ರೈಸು ಅದು ಇದು ಅಂತ ಲೆಕ್ಕ ಹಾಕಿದ್ವಿ, ಆದರೆ ಇಂಥ ಶಾಕಿಂಗ್ ಸರ್ಪ್ರೈಸ್ ಕಾದಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೋ ಕಿತ್ತೆಸದ ಪುಸ್ತಕದ ಪುಟ ಮತ್ತೆ ಅವರ ಪುಸ್ತಕದಲ್ಲಿ ಹೇಗೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ? ಈ ಹುಳುನ ಅವ್ರ ತಲೆಯಲ್ಲಿ ಬಿಟ್ಟಿದ್ಯಾರೋ? ಅದೇನೋ ಅವ್ರು ಸರಿಯಾಗಿ ಹೇಳಲಿಲ್ಲ, ಆದರೆ ಕೊಲೆ ಅನ್ನೋದು ಮಾತ್ರ ಅವರಿಗೆ ಕನ್ಫರ್ಮ್ ಆಗಿದೆ. ಅದೇನೋ ಸಾಕ್ಷಿ ಅಂತಿದ್ರು. ನಾನು ಅದ್ರ ಬಗ್ಗೆ ಜಾಸ್ತಿ ಕೆದಕ್ಕೆ ಕೇಳೋದಕ್ಕೆ ಹೋಗಲಿಲ್ಲ. ನನಗಂತೂ ಮಾತಾಡೋ ತ್ರಾಣನೇ ಸತ್ತು ಹೋಗಿತ್ತು. ಆದರೆ ಒಂದು ಸಮಾಧಾನ ಏನು ಅಂದರೆ, ಅವರಿಗೆ ಕೊಲೆಗಾರನ ಸುಳಿವು ಸಿಗದೆ ಇರೋದು. ಆಗಿರೋದು ಕೊಲೆನೇ ಅಂತ ಗೊತ್ತಾದ್ಮೇಲೆ ಕೊಲೆಗಾರ ಯಾರು ಅಂತ ಕಂಡು ಹಿಡ್ಕೊಳ್ಳೋದು ಕಷ್ಟ ಅಂತ ಅನ್ಕೊಂಡಿದ್ಯಾ? ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇದೆ, ಕೈ ಕೆಳಗೆ ಸಾವಿರಾರು ಜನ ಇದ್ದಾರೆ, ಹೇಗೋ ಕಂಡು ಹಿಡಿದು ಬಿಡ್ತಾರೆ. ಹೆದರ್ದವ್ರ ಮೇಲೆ ಹಾವು ಯಾಕೆ ಎಸಿತೀಯ ಅಣ್ಣ? ಈಟಿನ ಹೂವಿಂದ ಅಲಂಕಾರ ಮಾಡಿ ತಂದ್ಬಿಟ್ಟು ದೇಹಕ್ಕೆ ಚುಚ್ಚಿದ್ರು ಅದು ದೇಹಕ್ಕೆ ಸಾವನ್ನೇ ತರುತ್ತೆ ಹೊರತು ಸವರ್ಕೊಂಡೇನು ಹೋಗೋದಿಲ್ಲ. ಈ ವಿಷಯನೂ ಹಾಗೇನೆ. ಆಗಿರೋದು ಕೊಲೆ, ಮುಚ್ಚಿಟ್ಟಿರೋದು ಮಹಾಸತ್ಯ. ಹೊರಗೆ ಬಂದರೆ ತೊಂದರೆ ಆಗೋದು ಯಾರಿಗೆ? ನಿನ್ನನ್ನು ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನನ್ನ ತಲೆ ಎಲ್ಲ ಚಿಟ್ಟು ಹಿಡಿತಿದೆ ಅಣ್ಣ. ಈ ವಿಜಿ ಟೆನ್ಷನ್ ಕಡಿಮೆ ಆಯಿತು ಅನ್ನೋಷ್ಟರಲ್ಲಿ ಇದೇನೋ ಹೊಸ ಟೆನ್ಷನ್ ಬೇರೆ ಶುರುವಾಗ್ತಿದೆ. ಯೋಚನೆ ಮಾಡಬೇಡ ತಂಗಿ, ಎಲ್ಲದಕ್ಕೊಂದು ಪರಿಹಾರ ಇರುತ್ತೆ. ಅದನ್ನು ಸಾವಧಾನವಾಗಿ ಕೂತು ನಾವು ಆಲೋಚನೆ ಮಾಡಬೇಕು. ನಾನಿದ್ದೀನಲ್ಲ, ನನ್ನನ್ನು ನಂಬಿ ನೀನು ಧೈರ್ಯವಾಗಿ ಹೋಗಿ ನೆಮ್ಮದಿಯಿಂದ ನಿದ್ರೆ ಮಾಡು. ವಿನಾಕಾರಣ ನಿದ್ರೆ ಕೆಡಿಸ್ಕೊಂಡ್ರೆ ನಿನ್ನ ಗ್ಲಾಮರ್ ಹಾಳಾಗುತ್ತೆ. ಚಿಂತೆಯಲ್ಲಿದ್ಯಾ ಅನ್ನೋದು ನಿನ್ನ ಗಂಡನ ಗೊತ್ತಾದರೆ ಅವನು ನಿನ್ನ ಹತ್ರ ಆಡೋ ಮಾತಿನ ಗ್ರಾಮರ್ ಅದು ಬದಲಾಗೋಗ್ಬಿಡುತ್ತೆ. ಅಲ್ಲ, ಊಟ ಮಾಡಿ. ಬೇಡ, ಮನೇಲಿ ಎಲ್ಲರದು ಊಟ ಆಯ್ತು. ಊಟಕ್ಕಂತ ತಟ್ಟೆ ಮುಂದೆ ಕೂತ್ಕೊಂಡು ಕಾಯಿಸೋ ತಪ್ಪಲ್ವಾ?
ನಮ್ಮ ಮೇಡಮ್ ಬರ್ಬೇಕಾ? ಯಾಕೋಜಿ ಊಟ ಮಾಡ ನೋಡು, ನಮ್ದು ಊಟ ಆಗಿ ಜೀರ್ಣ ಆಗ್ತಾ ಬಂತು. ಮಾಡು ಊಟ ಮಾಡು. ಬಡಿಸು ಅವನಿಗೆ. ಮಾಮ, ನಾನು ಹೆಂಡತಿ ಇಲ್ಲದೆ ನನ್ನ ಹೊಟ್ಟೆಗೆ ಊಟ ಇಳಿಯಲ್ಲ ಅಂತ ನಿಂಗೆ ಬಂದೇ ಬರ್ತಾಳೆ ಮಾಮ. ಪ್ರೀತಿ ಅಲ್ಲ ಕಣಲೆ, ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಆ ವಿಜಿ ಇವತ್ತು ಒಂದು ತುತ್ತು ಅನ್ನ ತಿನ್ಬಾರ್ದು ಅನ್ನೋ ಕೆಟ್ಟ ಹಠ ಅವಳಿಗೆ. ನೋಡು, ನಾನು ಹೇಳ್ತೀನಿ ಕೇಳು, ಇವತ್ತು ನಿನ್ನ ಪಾಲಿಗೆ ಉಪವಾಸ ಫಿಕ್ಸ್. ಯಾವುದೇ ಕಾರಣಕ್ಕೂ ಅವಳು ಇಲ್ಲಿಗೆ ಬರೋದಿಲ್ಲ, ಬರೋದಿಲ್ಲ. ವೈ ಲಾಫಿಂಗ್? ಗೀತಾ, 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 ಪಾಪ ಕಣೆ ವಿಜಯ್, ಕರಿತಿದ್ದಾನೆ, ನಿನ್ಕೊಳೆ. ಏನೋ ಹೇಳ್ಬೇಕಂತ ಓಟಕ್ಕೆ ಬರ್ತಾ ಇದ್ದಾನೆ, ನಿಲ್ಲೆ. ಸಾರಿ ಗೀತಾ, ನೀನು ನಿಲ್ಲಿಲ್ವಲ್ಲ, ಅದಕ್ಕೆ ನಿನ್ನ ಹೆಸರು ಜೋರಾಗಿ ಕರೆದ್ಬಿಟ್ಟೆ. ಮೊದಲು ಏನು ವಿಷಯ ಹೇಳು. ಗೀತಾ, ಇವತ್ತು ರಾತ್ರಿ ಮದನಘಟ್ಟಮ್ಮ ದೇವಸ್ಥಾನಕ್ಕೆ ಬರ್ತೀಯಾ? ಅಲ್ಲಿ ನಿನ್ಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಇಟ್ಕೊಂಡಿದ್ದೀನಿ. ಇಲ್ಲ, ನಾನು ಬರಲ್ಲ. ಹಾಗೆ ಹೇಳ್ಬೇಡ ಗೀತಾ, ನೀನು ಬರಲೇಬೇಕು. ಯಾಕಂದ್ರೆ ನೀನು ಬಂದರೆ ಮಾತ್ರ ನಾನು ಅಂದ್ಕೊಂಡಿರೋದಾಗೋದು. ನೀನ್ ಅನ್ಕೊಂಡಿರೋದನ್ನ ನಡ್ಸೋಕೆ ನೀನ್ ಕರ್ದಾಗ್ಲೆಲ್ಲ ಬರಕ್ಕಾಗಲ್ಲ ವಿಜಯ್. ಇಲ್ಲ, ನೀನು ಬಂದೇ ಬರ್ತೀಯ. ನೀನು ಬರೋ ತನಕ ನಾನು ಅಲ್ಲೇ ಕಾಯ್ತಾ ಇರ್ತೀನಿ. ಆಗ ಅವಳ ಜೀವ ಅದೆಷ್ಟು ಒದ್ದಾಡಿರ್ಬೇಕು ಬಾನು, ಎಷ್ಟು ಒದ್ದಾಡಿರ್ಬೇಕು. ಆ ಭಗವಂತ ಒಳ್ಳೆಯವ್ರಿಗೆ ಯಾಕೆ ಇಂಥ ನರಕ ಕೊಟ್ಬಿಡ್ತಾನೆ ಬಾನು? ನನ್ನ ಸುಧಾ ಯಾರಿಗೂ ಅನ್ಯಾಯ ಮಾಡಿದವಳಲ್ಲ, ಆದ್ರೂ ಅವ್ರಿಗೆ ಯಾಕೆ ಇಂಥ ಅನ್ಯಾಯ ಸಾವು ಬಂತು ಬಾನು? ರೀ, ಪ್ಲೀಸ್ ಅಳ್ಬೇಡಿ. ನೀವೇ ಈ ರೀತಿ ಹತ್ರ ಸ್ವರ್ಗದಲ್ಲಿರೋ ಅಕ್ಕ ನೊಂದ್ಕೊಳ್ಳೋದಿಲ್ವಾ?
ಹೇಗೆ ತಡ್ಕೊಳ್ಳಿ ಬಾನು? ಅವಳು ಸಾವನ್ನೇ ತಡ್ಕೊಳಕ್ ಆಗದೆ ಇದ್ದು ನನಗೆ ಅವಳದು ಕೊಲೆ ಅನ್ನೋದನ್ನ ಅದು ಹೇಗೆ ತಡ್ಕೊಳಕ್ ಸಾಧ್ಯ ಹೇಳು ಬಾನು? ನನ್ನ ಕೈಯಲ್ಲಿ ಇದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ ಬಾನು. ನನಗಿದನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ರೀ, ನಡೆದಿರೋದನ್ನ ಒಪ್ಕೊಳ್ಳೇಬೇಕು. ನನಗೂ ಒದ್ದಾಟ ಆಗ್ತಿದೆ. ಅಕ್ಕನ್ನ ಕೊಲೆ ಮಾಡಿರೋರು ಯಾರು ಅಂತ ಯೋಚಿಸಿ ನನಗೂ ಸಾಕಾಗಿದೆ. ಆದರೆ ಏನು ಮಾಡ್ತೀರಾ, ನಾವು ನೊಂದ್ಕೊಂಡಿದ್ದ ತಕ್ಷಣ ಕೊಲೆ ಮಾಡೋರು ಕಣ್ಮುಂದೆ ಬರೋದಿಲ್ಲ. ಅಕ್ಕಂಗೆ ಜೀವನೂ ಬರಲ್ಲ ಅಲ್ವಾ? ನೋಡಿ, ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನಾವು ಸಮಾಧಾನವಾಗಿ ಇರಲೇಬೇಕು ರೀ. ನೋಡಿ, ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ನೋಡಿ, ನೀವು ಹೀಗೆ ಕೊರ್ಗಿ ನೊಂದ್ಕೋಬೇಡಿ. ಆಮೇಲೆ ಕೆಲಸ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸತ್ತು ಇಷ್ಟು ವರ್ಷ ಆದರೂ ನಮಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಲ್ವಾ ನೀನು? ಸದ್ಯಕ್ಕೆ ಅಸೆಂಬ್ಲಿ ಬೇರೆ ನಡೀತಾವೆ, ಹೋಗೋಕ್ಕೆ ಮನಸ್ಸಿಲ್ಲ. ಆದರೂ ಹೋಗಲೇಬೇಕಲ್ಲ, ಕರ್ತವ್ಯ, ಅನಿವಾರ್ಯ. ಹಾಂ, ಹೌದು ರೀ. ನಿಮ್ಮನ್ನ ನಂಬಿರೋ ಜನ ಇದ್ದಾರೆ. ನಿಮ್ಮ ಕರ್ತವ್ಯನ ನೀವು ಮಾಡಲೇಬೇಕು. ಅದಕ್ಕೆ ಹೇಳ್ತಾ ಇರೋದು, ಮನಸ್ಸನ್ನ ತಿಳಿಯಾಗಿಸ್ಕೊಳ್ಳಿ ಅಂತ. ಆಯ್ತು ಬಾ, ನಾನು ಬರ್ತೀನಿ. ಗೀತಾ ನಿಂತ್ಕೊಳೆ. ಏನ್ರೆ ನೀವು ವಿಜಿ ತರನೇ ಆಡ್ತಿದ್ದೀರಲ್ಲ? ಪಾಪ ಕಣೆ ವಿಜಿ, ಅಷ್ಟು ಪ್ರೀತಿಯಿಂದ ದೇವಸ್ಥಾನಕ್ಕೆ ಬಾ ಅಂತ ಕರಿತಿರುವಾಗ ಯಾಕೆ ಬರೋಲ್ಲ ಅಂದ್ರೆ? ಅವ್ನ್ ಕರ್ದ ತಕ್ಷಣ ನಾನ್ ಯಾಕೆ ಹೋಗ್ಬೇಕು? ನಂಗೆ ಹೇಳ್ಬೇಡ್ವೆ ಗೀತಾ, ಕರ್ದಿದ್ದು ನಿನ್ ಗಂಡ ತಾನೆ, ಹೆಂಡತಿಯಾಗಿ ನೀನು ಹೋಗ್ಬೇಕಲ್ವಾ? ಎಲ್ಲ ಗೊತ್ತಿದ್ದು ನೀವೇ ಈ ರೀತಿ ಮಾತಾಡಿದ್ರೆ ಹೇಗೆ? ಹಾಗಲ್ಲ ಗೀತಾ, ಅವನು ನಿನ್ಗೋಸ್ಕರ ಏನೇನೋ ಸರ್ಪ್ರೈಸ್ ಅರೇಂಜ್ ಮಾಡಿದ್ದಾನೆ. ನೀನೀಗ ಹೋಗಿಲ್ಲ ಅಂದ್ರೆ ಅದೆಲ್ಲ ವೇಸ್ಟ್ ಆಗಲ್ವಾ? ಅವ್ನ ಮನ್ಸಿಗೂ ನೋವಾಗುತ್ತೆ ಕಣೆ. ಅದನ್ನೆಲ್ಲ ಮಾಡು ಅಂತ ನಾನು ಹೇಳಿದ್ನಾ? ಅವ್ನ್ ಯಾವ ಸರ್ಪ್ರೈಸ್ ಕೊಡೋದು ಬೇಕಾಗಿಲ್ಲ. ಕೊಟ್ಟಿರೋ ಒಂದು ಸರ್ಪ್ರೈಸ್ನೇ ಅರ್ಗಿಸ್ಕೊಳಕ್ಕಾಗದೆ ಇನ್ನೂ ಒದ್ದಾಡ್ತಾ ಇದ್ದೀನಿ. ಅದೆಲ್ಲ ಮುಗ್ದೋಗಿರೋ ಕತೆ ಗೀತಾ. ವಿಜಯ್ ಈಗ ಬದಲಾಗಿದ್ದಾನೆ, ನಿನ್ ಖುಷಿನೇ ಬಯಸ್ತಿದ್ದಾನೆ. ಈ ಪ್ರಪಂಚದಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಬದುಕ್ತಿರುವಾಗ ವಿಜಯ್ ನಿನ್ ಖುಷಿಗೋಸ್ಕರ ಬದುಕ್ತಿದ್ದಾನೆ ಅಂದ್ರೆ ಅವ್ನ್ ಬದಲಾಗಿದ್ದಾನೆ. ಅವ್ನ್ ಮನ್ಸಿಗೆ ನೋವು ಮಾಡ್ಬೇಡ ಕಣೆ, ಹೋಗು. ಏನು ಅವನೊಬ್ನಿಗೆ ನಾ ಮನ್ಸಿರೋದು? ನನಗೂ ಮನ್ಸಿದೆ ಕಣ್ರೆ, ಆದ್ರೆ ನನ್ ಮನ್ಸು ಹೇಳ್ತಿದೆ ಅಲ್ಲಿಗೆ ಹೋಗ್ಬೇಡ ಅಂತ. ನೋಡ್ ಗೀತಾ, ಹಠ ಮಾಡ್ಬೇಡ ಪ್ಲೀಸ್. ಇಲ್ಲ ಇಲ್ಲ ಇಲ್ಲ, ಗೀತಾ ಬಂದೇ ಬರ್ತಾಳೆ. ಮತ್ತೆ ನೀನ್ ಕರೆದಾಗ ಬರಲ್ಲ ಅಂತ ಕಡ್ಡಿ ತುಂಡಾಗೋ ಥರ ಹೇಳಿದ್ಲು. ಹೌದು, ಹೇಳಿದ್ಲು. ತುಂಡಾಗಿರೋದನ್ನ ಒಂದು ಮಾಡೋದಲ್ವೇನೋ ಪ್ರೀತಿ? ಮಗ, ಮಾದಾಮ್ ಘಟ್ಟಂ ದೇವಸ್ಥಾನದಲ್ಲಿ ಏನ್ ಅರೇಂಜ್ ಮಾಡ್ಕೊಂಡಿದೀಯಾ? ಸರ್ಪ್ರೈಸ್. ಗೀತಾ ಊಹೆನೂ ಮಾಡೋಕ್ಕಾಗಬಾರ್ದು ಅಂತ ಸರ್ಪ್ರೈಸ್. ಹಾಗಾದ್ರೆ ಆ ಗೀತಾಗೆ ನೀನು ಯುನೀಕಾಗಿ ಪ್ರಪೋಸ್ ಮಾಡ್ತೀಯಾ ಅನ್ನೋ? ಒಂದಂತೂ ನಿಜ ಕಣ್ರು, ಇವತ್ತು ಮಾದನ ಘಟ್ಟಮ್ಮ ದೇವಸ್ಥಾನದಲ್ಲಿ ನಾನು ಹೆಂಡತಿಗೆ ಪ್ರಪೋಸ್ ಮಾಡೋ ರೀತಿ ಈ ಜಗತ್ತಲ್ಲಿ ಯಾವ ಗಂಡಸು ಪ್ರಪೋಸ್ ಮಾಡಿರಬಾರ್ದು. ಸರಿ, ನಾನು ಹೋಗ್ತೀನಿ. ಇವತ್ತು ನಾನು ಕ್ಲಾಸ್ ಅಟೆಂಡ್ ಮಾಡಲ್ಲ, ಯಾಕಂದ್ರೆ ರಾಜ್ ಗಾರ್ಡನ್ ಸರ್ಪ್ರೈಸ್ಗೆ ನಾನೆಲ್ಲ ಅರೇಂಜ್ ಮಾಡಬೇಕು. ಬಾಯ್ ವಿಜಿ, ಆಲ್ ದಿ ಬೆಸ್ಟ್ ಕಣೋ.